ಕುಣಿಸಿ ಊರ ತುಂಬಾ ಎಲ್ಲ ಅಡ್ಡಾಡಿಸ್ತಿದ್ರು. ಇನ್ನು ಒಂದ್ ಸ್ವಲ್ಪ ಊರ್ ದಾಟಿ ಹಿಂಗ್ ಹೊರಗೆ ಬರೋದಿತ್ತು. ಅಷ್ಟ್ರೊಳಗೆ ನಾಯಿಗೆ ಏನ್ ಕಾಣ್ತಂದ್ರೆ ಒಂದು ಎಲ್ಲೂ ಕಾಣ್ತು. ಇಷ್ಟೆಲ್ಲ ಮೆರವಣಿಗೆ ಮಾಡಿದ್ದಾರು, ಇಷ್ಟೆಲ್ಲ ಎತ್ತರದ ಮ್ಯಾಲ ಕುಣಿಸ್ಯಾರು ಅಂತ ಅದ್ ಮೆತ್ತನ್ ಗಾಡಿ ಮೇಲೆ ಕುಂತತಿ, ಅದನ್ನ ಮರೆತದ. ಮರತ್ ಏನ್ ಮಾಡಿತು, ಈಗ ಜಿಗಿದ್ ಬಿಡ್ತಾರೆ, ಜಿಗದ ಎಲ್ಲ ತಗೊಂಡು ಓಡಾಕಿತ್ತು. ಅದಕ್ಕಾಗಿ ಆ ರೀತಿ ನಮ್ದು ಹಂಗ ಆಗಬಾರ್ದು. ಅಂದನವನ್ನ ಏರಿದ ಸೊನಗನಂತೆ ಕಂಡರೆ ಬಿಡುದು ತನ್ನ ಮುಂದಿನ ಸ್ವಭಾವವನ್ನು. ಅದೇ ರೀತಿಯಾಗಿ ಮನಸ್ಸು ಹೆಂಗಂದ್ರೆ ಸುಡು ಸುಡು ಮನವಿದು, ಯಾವ್ದಾವ್ದೋ ವಿಚಾರಕ್ಕೆ ಇರ್ತೈತಿ, ಯಾವ್ದನ್ನ ಕೇಳ್ಬೇಕು ಇದನ್ನ ಕೇಳ್ಬೇಕು ಹರಿತೈತಿ. ಅದಕ್ಕಾಗಿ ಆ ಹರಿಯುವ ಮನಸ್ಸನ್ನ ಏನ್ ತರ್ಬೇಕಂತಂದ್ರೆ ಗುರುವಿನ ಸ್ಮರಣೆ ಕಡೆ ತರ್ಬೇಕು, ವಚನ ಸಾಹಿತ್ಯದ ಕಡೆ ತರ್ಬೇಕು. ಅವಾಗ ಆ ರೀತಿ ತಂದ್ವಿ ಅಂತಂದ್ರೆ ಆ ಮನಸ್ಸಿನ ಸ್ಥಿತಿ ಸದೃಢ ಆಕೈತಿ. ಮತ್ತು ಬಸವಣ್ಣವ್ರು ಏನ್ ಕೇಳ್ತಾರ ಅಂತಂದ್ರೆ, ಸೆರಗೊಡ್ಡಿ ಬೇಡುವ ಕೂಡಲ ಸಂಗಮ ದೇವ, ನಿಮ್ಮ ಚರಣ ಕಮಲವ ನೆನೆವಂತೆ ಕರುಣಿಸಿ. ಇದು ಒಂದೇ ಕರುಣಿಸಿ, ನನಗೆ ಏನ್ ಕರುಣಿಸದಿದ್ರು ನಿಮ್ಮ ಚರಣ ಕಮಲವನ್ನ ನೆನ್ಕೊಂತಿರುವಂತ ಕರುಣಿಸಿ, ಇದನ್ನ ಬಿಟ್ಟು ಬೇರೆ ಯಾವ್ದು ಬೇಡ ಅಂತ ಹೇಳ್ತಾರೆ. ಸೆರಗೊಡ್ಡಿ ಬೇಡ್ತಾನಪ್ಪ ಕೂಡಲ ಸಂಗಯ್ಯ, ಇದೊಂದೇ ಬರವ ಕರುಣಿಸಯ್ಯ ಅಂತ ಹೇಳ್ತಾರೆ. ಮತ್ ಮುಂದೆ ಇನ್ನೊಂದು ಚಿತ್ರಣ ಕೊಡ್ತಾರೆ, ಏನಂತಂದ್ರೆ ತುಪ್ಪದ ಸವಿಗೆ ಅಲಗಣಿಕ್ಕುವ ಸೊನಗನಂತೆ ಸಂಸಾರ ಸಂಗಮ ಬಿಡೋದು ನೋಡೆನ್ನ ಮಾಡು, ಈ ನಾಯಿತನ ಮಾಡಿಸಿ ಕೂಡಲ ಸಂಗಮ ದೇವ ಅಂತ ಕೇಳ್ತಾರೆ. ಒಂದು ನಾಯಿ ಹೆಂಗಂತಂದ್ರೆ ತುಪ್ಪ ತಿನ್ಬೇಕು ಅಂತ ತಿನ್ನೋದಾಗಿಲ್ಲ, ಆ ತುಪ್ಪ ಕುಯ್ಯುವಂತ ಚಾಕು ಐತಲ್ಲ, ಅದ್ರ ಚಾಕು ಏನಂತಂದ್ರೆ ತುಪ್ಪ ಹತ್ತಿತ್ತ ಸ್ವಲ್ಪ ಸ್ವಲ್ಪ, ಅದನ್ನ ನೆಕ್ಲಿಕ್ಕೆ ಪ್ರಾರಂಭ ಮಾಡ್ತು. ಯಾವ ರೀತಿ ನೆಕ್ಕಾಕಿತ್ತು ಅಂದ್ರೆ ನಾಲಿ ಕಟ್ಟಾಗಿತ್ತ, ನಾಲಿ ಕಟ್ಟಾದ್ರೂ ರಕ್ತ ಸೋರಾಕೈತಿ, ಆದ್ರೂ ನೆಕ್ಕೋದ್ ಬಿಡ್ತಾ ಇಲ್ಲ. ಅದಕ್ಕಾಗಿ ನಾವು ಬಾಯಿದೊಳಗೆ ವರ್ತಿಸಿ ನೋಡ್ಕೊಳ್ಬೇಕಂದ್ರೆ ಬಿಡಿ ಸಿಗರೇಟ್ ಸೇದಿ ಸೇದಿ ಬಾಯಿ ಅಷ್ಟು ಕೆಟ್ಟು ಆಪರೇಷನ್ ಆಗಿರ್ತೈತಿ, ಸೋರ್ತಿರ್ತೈತಿ, ಎಲ್ಲ ಅಷ್ಟು ನೋಡ್ಲಿಕ್ಕಾಗಲ್ಲ ಅಂತ ಪರಿಸ್ಥಿತಿ ಆಗಿರ್ತೈತೆ. ಆದ್ರೂ ಅದನ್ನ ಬಿಡ್ಬೇಕು ಅಂತ ವಿಚಾರ ಬರಲ್ಲ. ಮತ್ತೆ ಅದೇ ರೀತಿಯಾಗಿ ಸಂಸಾರಗಳು ಜಂಜಾಟಗಳು ಬಿತ್ ಸಾಕಾಗಿರ್ತೈತಿ. ಏನ್ರಾಗ್ಲಿ ಒಳ್ಳೇದಾಗ್ಲಪ್ಪ ಅನ್ನೋಗಿರ್ತೈತಿ, ಆದ್ರೂ ಈ ಕಡೆ ಬರಲ್ಲ, ಈ ಕಡೆ ಬರಲ್ಲ. ಒಳ್ಳೇದ್ರ ಹತ್ರ, ಸಜ್ಜನ ಸದ್ಭಕ್ತರ ಹತ್ರ, ಗುರು ಹಿರಿಯರ ಹತ್ರ ಎಷ್ಟು ಕಷ್ಟ ಇರ್ತೈತಿ. ಇಡೀ ಬೆಟ್ಟನೇ ಮೈ ಮೇಲೆ ಬಿದ್ದಂಗ ಆಗಿರ್ತೈತಿ, ಆದ್ರೂ ಗುರುಗಳ ದರ್ಶನ ಪಡಿಬೇಕು. ಅದೇ ಅದೇ ಅಲ್ಲಿ ಹೋದ್ರೆ ಏನಾಗ್ತೈತಿ, ಈ ರೀತಿ ವಿಚಾರಗಳಿರ್ತವೆ. ಇದು ಬೇಡ ಅಂತ ಹೇಳ್ತಾರೆ ಬಸವಣ್ಣ. ಮತ್ ಮುಂದೆ ಹೇಳ್ತಾರೆ, ಮತ್ತು ಒಂದು ಮೊಲಕ್ಕೆ ನಾಯ 9 ಬಿಟ್ಟಂತೆ ಅಂತ ಹೇಳ್ತಾರೆ. ಒಂದು ಮೊಲ ಅಂತ ನಾಯ 9 ಬಿಟ್ಟಂತೆ ಅಂತ ಹೇಳ್ತಾರೆ. ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯ ವಿಕಾರ, ಎನ್ನ ಬಿಡು ತನ್ನ ಬಿಡು ಎಂಬುದು ಮನೋವಿಕಾರ. ನೇಂದ್ರಿಯಗಳೆಂಬ ಸೊನಗ ಮುಟ್ಟದ ಮುನ್ನ ಬಣ ನಿಮ್ಮ ನೈದುಗೆ ಕೂಡಲ ಸಂಗಮ ದೇವ. ವಿಜಯನಗರದ ಆಸ್ಥಾನ, ಆ ಆಸ್ಥಾನದಲ್ಲಿ ಪ್ರೌಢದೇವರಾಯ ಅಂತ ತಾವು ಕೇಳಿರ್ಬೋದು. ಬಹಳ ಒಳ್ಳೆಯ ಅರಸ. ನಮ್ಮ ಈ ವಚನ ಸಾಹಿತ್ಯ ಅಲ್ಪ ಸ್ವಲ್ಪ ಸಿಗ್ಬೇಕಾಗಿತ್ತು ಅಂತಂದ್ರೆ ಆ ರಾಜನ ಕೊಡುಗೆ ಬಹಳ ದೊಡ್ಡದು. ಅವಾಗ ಅವನ ಆಸ್ಥಾನಕ್ಕೆ ಅದೇ ಏನಂದ್ರೆ ರಾಜ ಆಗಿರ್ತಾನ, ಆ ಸಿಂಹಾಸನದ ಮೇಲೆ ಕುಂತಿರ್ತಾನ. ಆ ಕುಂತಂತ ಸಂದರ್ಭದಲ್ಲಿ ಅವನ ಹತ್ರ ಒಂದಿಷ್ಟು ಕಲ್ಯಾಣ ಜಂಗಮರು ಬಂದಿರ್ತಾರೆ. ಬಂದಂತ ಸಂದರ್ಭದಲ್ಲಿ ಆ ರಾಜ ಅದೇ ಸಿಂಹಾಸನದ ಮೇಲೆ ಕುಂತ್ಕೊಂಡೆ ಕೈ ಮುಗಿತಾನ. ಅವಾಗ ಜಂಗಮರು ಏನು ಬಸವ ಕಲ್ಯಾಣದಿಂದ ಬಂದಿರ್ತಾರಲ್ಲ ಜಂಗಮರು, ಅವರು ನಮಸ್ಕಾರ ಮಾಡಲ್ಲ, ಹಾಗೆ ಬಂದು ಕುಂತ್ಕೊಂಡ್ಬಿಡ್ತಾರೆ. ಅವಾಗ ಮಂತ್ರಿಗಳಂತಾರೆ, ಅಲ್ರಿ ನಮ್ಮ ರಾಜರು ಸಿಂಹಾಸನದ ಮೇಲೆ ಕುಂತು ನಮಸ್ಕಾರ ಮಾಡಕತ್ತಾರ, ನೀವು ಒಂದ್ ಸ್ವಲ್ಪ ಅವ್ರಿಗೊಂದು ವಂದನೆ ತಿಳಿಸ್ರಿ ಅಂತ ಹೇಳ್ತಾರೆ. ನಿಮ್ ರಾಜ ನಮ್ ದಾಸರ ದಾಸ ಅದಾನ, ನಾವು ನಮ್ ದಾಸರ ದಾಸ ಅದಾನ. ಅವಾಗ ರಾಜ ಅಂತ, ಯಾಕ್ರಿ ಗುರುಗಳೇ ಯಾಕೆ ಹಂಗ ಅನ್ನಕತ್ತೀರಿ? ಅವಾಗ ಗುರುಗಳು ಹೇಳ್ತಾರೆ, ನೀನು ಯಾರ ಮಾತು ನಿನ್ ಮಾತು ಯಾರು ಕೇಳ್ತಾರಪ್ಪ ಅಂತ ಹೇಳ್ತಾರೆ. ನನ್ನ ಮಾತು ಎಲ್ಲ ಪ್ರಜೆಗಳು, ಸೈನಿಕರು ಎಲ್ಲರೂ ನನ್ನ ಮಾತು ಕೇಳ್ತಾರು, ಮಂತ್ರಿ ಮಂಡಲ ಎಲ್ಲ ನನ್ನ ಮಾತು ಕೇಳ್ತತಿ ಅಂತ ಹೇಳ್ತಾರೆ. ಅವಾಗ ನೀ ಯಾರ ಮಾತು ಕೇಳ್ತಿ? ನಾನು ನನ್ನ ಮನಸ್ಸು ಹೆಂಗೆ ಹೇಳ್ತೈತಲ್ರಿ ಆ ರೀತಿ ಕೇಳ್ತೀನಿ. ಅದಕ್ಕಾಗಿ ನೀನು ನಮ್ಮ ದಾಸರ ದಾಸ ನೀನು. ನಾವು ಹಂಗಲ್ಲ, ನಮ್ಮ ಮಾತು ಯಾರು ಕೇಳ್ತೈತೆ ಅಂದ್ರೆ ನಮ್ಮ ಮನಸ್ಸು ಕೇಳ್ತೈತಿ. ನಾವು ಬುದ್ಧಿ ಹೆಂಗೆ ಹೇಳ್ತೀವಲ್ಲ, ನಮ್ಮ ಮಾತು ನಮ್ಮ ಮನಸ್ಸು ಕೇಳ್ತೈತೆ. ಅದಕ್ಕಾಗಿ ನೀ ಏನ್ ಮಾಡ್ತೀಯ ಅಂತಂದ್ರೆ ಮನಸ್ಸು ಹೆಂಗೆ ಹೇಳ್ತೈತಲ್ಲ ಕೇಳ್ತೀವಿ. ಅದಕ್ಕಾಗಿ ನಮ್ಮ ದಾಸ ಯಾರಂತಂದ್ರೆ ಮನಸ್ಸು, ಮತ್ತು ನೀ ಮನಸ್ಸಿನ ದಾಸ ನೀ ಇರಿ. ಅದಕ್ಕಾಗಿ ದಾಸರ ದಾಸ ನೀನು ಅಂತ ಹೇಳ್ತಾರೆ. ಅದಕ್ಕಾಗಿ ಅಂದ್ರೆ ಅಲ್ಲೇ ಒಂದು ಅಹಂಕಾರ ಎಲ್ಲ ಹೇಳೋದು, ಕೆಳಗೆ ಸಿಂಹಾಸನದಿಂದ ಇಳಿದ್ಕೊಂಡು ಸಾಷ್ಟಾಂಗ ಆಗ್ತಾನೆ ಗುರುಗಳಿಗೆ. ಆಯ್ತು ಗುರುಗಳೇ, ನನ್ನ ತಪ್ಪಾಯ್ತು, ಕ್ಷಮಿಸ್ರಿ. ಅವಾಗ ಹೇಳ್ತಾರೆ ಗುರುಗಳು, ಒಂದು ಮೊಲ ಜೀವಾತ್ಮ ಅನ್ನುವಂತಹ ಒಂದು ಮೊಲ ಐತಪ್ಪ, ಅದಕ್ಕೆ 9 ನಾಯಿಗಳು ಬೆಣ್ಣಿರ್ತೇವ. ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯ ವಿಕಾರ ಅಂತ ಹೇಳ್ತಾರೆ. ಎನ್ನ ಬಿಡು ತನ್ನ ಬಿಡು ಎಂಬುದು ಮನೋವಿಕಾರ. ಒಳಗಿರೋದು ಒಂದು ಜೀವ, ಅದಕ್ಕೆ 9 ಯಾವುವು ಅಂತಂದ್ರೆ 5 ಪಂಚೇಂದ್ರಿಯಗಳು, ಕಣ್ಣು ಕಿವಿ ಮೂಗು ಇವು 5. ಇನ್ನು 4 ಯಾವ ಅಂದ್ರೆ ಕರ್ಣಗಳು, ಅಂತಃಕರಣಗಳು, ಚಿತ್ತ ಮನಸ್ಸು ಬುದ್ಧಿ ಅಹಂಕಾರ. 5 ಮ್ಯಾಲ್ ಕಾಣ್ತಾವು, 4 ಒಳಗಿರ್ತಾವ. ಅದಕ್ಕಾಗಿ 9 ಇವು. ಎನ್ನ ಬಿಡು ತನ್ನ ಬಿಡು ಅಂದ್ರೆ
ಪರಮಾತ್ಮನ ನೆನಪನ್ನ ಮರೆತು ಗುರುವಿನ ಸ್ಮರಣೆಯನ್ನ ಮರೆತು ಏನ್ ಮಾಡ್ತಾವ ಗೋಬಂಧನ ಕೀಡ್ ಮಾಡ್ತಾವ ಅಂತ ಆ ರಾಜರಿಗೆ ಅವರೆಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕಾಗಿ ಮುಂದೆ ಹೇಳ್ತಾರೆ, ಮತ್ತೆ ಏನ್ ಹೇಳ್ತಾರೆ ಅಂತಂದ್ರೆ, ತನ್ನಿಚ್ಛೆ ಅಂತ ಆದ್ರೆ ನುಡಿದಿದ್ದಂತೆ, ತನ್ನಿಚ್ಛೆಯಲ್ಲಿರದೆ ನಿನ್ನಿಚ್ಛೆಯಲ್ಲಿ ಪೇಯ. ನನ್ನ ಇಚ್ಛೆ ಒಳಗಿರೋದೆ ಅದ್ ಹೆಂಗಂದ್ರೆ ಮನಸ್ಸು ತನ್ನ ಇಚ್ಛೆ ಒಳಗೆ ಇಟ್ಕೊಂಡ್ಬಿಡ್ತೈತಂತ. ಅದಕ್ಕಾಗಿ ಇವ್ರು ಹೇಳ್ತಾರಲ್ಲ, ಎನ್ನೊಡಲಾದರೆ ಎನ್ನಿಚ್ಛೆ ಒಳಗಿರ್ತೀವಿ, ನಿನ್ನೊಡಲಾದರೆ ನಿನ್ನಿಚ್ಛೆ ಒಳಗಿರ್ತೀವಿ, ಎನ್ನೊಡಲು ಅಲ್ಲ ನಿನ್ನೊಡಲು ಅಲ್ಲ, ಅದು ಜಗದ ಭಿನ್ನಾನ ಕಾಣ ಕೂಡ ರಾಮನಾಥ ಅಂತ ಹೇಳ್ತಾರೆ. ಅದಕ್ಕಾಗಿ ಇದು ನಮ್ಮೊಡಲು ಅಲ್ಲ ನಿಮ್ಮೊಡಲಲ್ಲ, ಇದು ಜಗತ್ತಿನ ಭಿನ್ನಾನ. ಯಾವ ರೀತಿ ತಾಯಿ ಮಕ್ಕಳಿಗೆ ಆಟೋಣಿಕೆ ಸಾಮಾನು ಕೊಟ್ಟು ಆಡಕ್ ಹಚ್ಚಿ ತನ್ನ ಆರಾಮಾಗಿ ಇರ್ತಾರಲ್ಲ ಆ ರೀತಿ ಅಂತ ಹೇಳ್ತಾರೆ. ಅದಕ್ಕಾಗಿ ಇನ್ನೊಂದು ಇದ್ರೊಳಗೆ ಹೇಳ್ತಾರೆ ಬಸವಣ್ಣವ್ರು ಬಹಳ ಅದ್ಭುತವಾಗಿ ಹೇಳ್ತಾರೆ, ತನ್ನಿಚ್ಛೆಯಲ್ಲಿ ತನ್ನ ಇಚ್ಛೆ ಪ್ರಕಾರ ನಡೆದ್ರೆ ಒಪ್ಪುತ್ತೈತಂತ ಮನಸ್ಸು, ಇಲ್ಲ ಅಂತಂದ್ರೆ ಮೆಚ್ಚಂಗಿಲ್ಲ. ಈ ಕೂಡಲ ಸಂಗಣ ಶರಣರ ಮೆಚ್ಚದ ಮನವ ಕಿಚ್ಚನೊಳಗೆಕ್ಕು ಅಂತ ಹೇಳ್ತಾರೆ. ಆ ರೀತಿ ಹೆಂಗಂತಂದ್ರೆ ತನ್ನಿಚ್ಛೆ ಅಂತಂದ್ರೆ ಹೆಂಗಂತಂದ್ರೆ, ಈಗ ಒಂದ್ 4 ಜನ ಎಲ್ಲಿ ನಡೆದಿದ್ರು ಅಂತಂದ್ರೆ ಒಂದು ಹಡಗಿನೊಳಗೆ ನಡೆದಿದ್ರು. ಹೊರಟಂತ ಸಂದರ್ಭದಲ್ಲಿ ಒಮ್ಮೆ ಏನಾಯ್ತಂದ್ರೆ 4 ಜನ ನಾನ್ ಶ್ರೇಷ್ಠ, ಒಬ್ಬರಿಗಿಂತ ಒಬ್ರು ನಾನು ಎಲ್ಲರಿಗಿಂತ ಶ್ರೇಷ್ಠ ಅದೀನಿ. ಒಬ್ಬ ಏನಂತಿದ್ದ ಅಂತಂದ್ರೆ, ನಾನು ಏನದೀನಿ ಶ್ರೀಮಂತ ಅದೇ ನನ್ನ ಕಡೆ ಅಪಾರ ಸಂಪತ್ತು ಐತಿ, ನಾನು ಶ್ರೇಷ್ಠ. ಇನ್ನೊಬ್ಬ ಏನಂತಿದ್ದಂತಂದ್ರೆ, ನನ್ನ ಹತ್ರ ಅಪಾರ ಏನೈತೆ ಅಂತಂದ್ರೆ ವಿದ್ಯೆ ಐತಿ, ನಾನು ಬಹಳಷ್ಟು ವಿದ್ಯೆಗಳನ್ನ ಕಲ್ತೀನಿ, ನಾನು ಶ್ರೇಷ್ಠ. ಮತ್ತೆ ಇನ್ನೊಬ್ಬ ಏನಂತಿದ್ದ ಅಂತಂದ್ರೆ, ನಾನು ಅಪಾರ ರೂಪವಂತದೀನಿ, ನನ್ನಷ್ಟು ಚಂದ ಯಾರು ಇಲ್ಲ, ನಾನು ಶ್ರೇಷ್ಠ ಅಂತ ಅಂತಿದ್ದ. ಇನ್ನೊಬ್ಬ ಏನಂತಂದ್ರೆ, ನಾನು ಎಲ್ಲರಿಗಿಂತ ಶಕ್ತಿಶಾಲಿ ಅದೀನಿ, ಶಕ್ತಿವಾನ ಅದೀನಿ, ನಾನು ಶ್ರೇಷ್ಠ ಅಂತ ಅಂತಿದ್ದ. ಒಮ್ಮೆ ಜೋರಾಗಿ ಗಾಳಿ ಬೀಸ್ತದೆ, ಹೋಗುವಂತ ಹಡಗೈತಲ್ಲ ಹೊಯ್ದಾಡಕ್ಕೆ ಬಿಡ್ತೈತೆ, ಇನ್ನೇನು ಹೊಳ್ ಬೀಳ್ತೈತಿ ಅನ್ನುವಂತ ಪರಿಸ್ಥಿತಿ. ಅವಾಗ ಎಲ್ಲರೂ ಕೇಳ್ತಾರೆ ನಾವಿಕರಿಗೆ, ಇಲ್ಲಿ ನಾವ್ ಯಾರೋ ಶ್ರೇಷ್ಠ ಅಲ್ರಿ, ಶ್ರೇಷ್ಠ ನೀವು ಅದಿರಿ, ಹೆಂಗಾರ ಮಾಡಿ ನಮ್ ಜೀವ ಉಳಿಸ್ತೀರಿ. 4 ಜನ ಪರಿಪರಿಯಾಗಿ ಕೇಳ್ಕೊಳಕತ್ತ. ಅವಾಗ ಅವ ನಾವಿಕ ಉಳಿಸಿ ಆ ಶರಣ ಜೀವಿ ಇರ್ತಾನ ದಡಕೊಂಡ್ ಹತ್ತಾನ. ಅವಾಗ ಹೇಳ್ತಾನ ಒಳ್ಳೆ ಮಾತು, ಇದು ನೀವ್ ಯಾರು ಶ್ರೇಷ್ಠ ಅಲ್ಲ, ಸರ್ವ ಸಂಪತ್ತು ಸಕಲ ಸಿರಿವಂತು ವಿಶ್ವ ಸಿರಿವಂತರು ಯಾರಂತಂದ್ರೆ ಶರಣರು. ಮತ್ತಂದ್ರೆ ಸಕಲ ಶಕ್ತಿವಂತರು ಸರ್ವ ಶಕ್ತರು ಯಾರಂತಂದ್ರೆ ಅವರು ಕೂಡಲ ಸಂಗಣ ಶರಣರು. ಸರ್ವತೋಮುಖ ಸರ್ವ ಬಾಹು ಅಂದ್ರೆ ಸಕಲ ವಿದ್ಯಾ ಪಾರಂಗತರು ಯಾರಂತಂದ್ರೆ ಕೂಡಲ ಸಂಗರು. ನಿಜವಾದ ಶ್ರೇಷ್ಠ ಯಾರಂದ್ರೆ ಕೂಡಲ ಸಂಗಣ ಶರಣರು. ಅಂತ ಭಕ್ತಿಯನ್ನ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡಾಗ ನಮ್ಮ ಆ ನಿಲುವನ್ನ ನಮ್ಮ ಬದುಕಿನೊಳಗೆ ಅಳವಡಿಸ್ಕೊಂಡ್ರೆ ನಮ್ಮ ಬದುಕು ಬಹುಮುಕ್ತ ಆಗತ್ತೆ. ಅದಕ್ಕಾಗಿ ನಮ್ಮ ಜೀವನ ಪರಿಶುದ್ಧ ಆಗತ್ತೆ. ಅದಕ್ಕಾಗಿ ಗುರುವಿನ ಉಪದೇಶ ಅದೇನಂತಂದ್ರೆ ಎಲ್ಲರಿಗಿಂತ ಶ್ರೇಷ್ಠ ಅಂತ ಪರಮ ಪೂಜ್ಯರು ಅಪ್ಪವ್ರು ನಮ್ಗೆ ಬಹಳಷ್ಟು ಕಳಕಳಿಯಿಂದ ನಮ್ಗೆ ವಚನಗಳನ್ನ ಕಲಿಸ್ಬೇಕು, ಪ್ರವಚನವನ್ನ ನಮ್ಮಿಂದ ಹೇಳಿಸ್ಬೇಕು ಅನ್ನುವಂತ ಉದ್ದೇಶದಿಂದ ಈಗ ಅಪ್ಪವ್ರು 2ನೇ ದಿನ ಪ್ರವಚನವನ್ನ ಅವಕಾಶ ಮಾಡಿಕೊಟ್ರು. ಇವೆರಡು ಮಾತುಗಳನ್ನ ಪರಮ ಪೂಜ್ಯರ ಸಾಹಿತ್ಯ ನಮ್ಮೆಲ್ಲರಿಗೂ ಭಕ್ತಿಯ